ಓಟ್ಗಳ ಸಮಸ್ಯೆ ಏನು ಸರ್, ಜಲ್ದಿರುವಂಥ ರೋಡ್ ಸಿಂಗಲ್ ಆಗಿತ್ತು. ಇದನ್ನೆಲ್ಲ ಕಿತ್ತಾಕಿ ಟ್ಯಾಪೆ ಹಾಕ್ತಂಗೆ ಏನು ಮಾಡೋದು, ಎಲ್ಲಿನೂ ಹಾಕಿಲ್ಲ, ಏನೂ ಮಾಡಿಲ್ಲ. ಮೊದಲಾಗಿ ಗ್ರಾಮದ ಪಂಚಾಯತ್ ಸದಸ್ಯರು ಈ ಕಡೆ ಗಮನ ಹರಿಸಲ್ಲ. ಅವರು ಎಲ್ಲ ದುಡ್ಡು ತಗೊಂಬಿಟ್ಟು ಕೇಳೋರಿಲ್ಲ. PD ಪಂಚಾಯತಿಗೆ ಹೇಳಿದ್ರೆ ಅಲ್ಲಿ ಮಲ್ಲೂರೇ ಮಾಡ್ತಾರೆ, ಇಲ್ಲಿ ಮಾಡ್ತಾರೆ ಅಂತ 4 ಸತಿ ಹೋಗಿ ಹೇಳಿದ್ದೀನಿ. ಯಾರು ಕೇಳಲ್ಲ. ಮಳೆ ಬಂದರೆ ರೋಡಾಗಿ ಹೋಗೋಕ್ಕಾಗಲ್ಲ. ಆ ಸತ್ಯನೂ ಪಂಚಾಯತಿ ಕ್ಲೀನ್ ಮಾಡಲ್ಲ. ಇದು ಆಮೇಲೆ ನಮ್ಮ ಜನನ ಒಂದು ತಪ್ಪು ಮಾಡವ್ರೆ. ದುಡ್ಡು ಇಸ್ಕೊಂಡು ಮೆಂಬರ್ಗೆ ಓಟ್ ಹಾಕ್ತಾರೆ. ನಾವು ದುಡ್ಡು ಇಸ್ಕೊಂಡಿಲ್ಲ, ಕೇಳಿ ಯಾವನ್ ಬೇಕಾದ್ರೂ ಕೇಳ್ತೀವಿ. ಅವ್ರು ಹೇಳೋದಿಲ್ಲ ಆ ರೋಡಾಗ ಸಂಗೋತಾರೆ, ಈ ರೋಡಾಗ ಹಿಂಗೆ ಫೋನ್ ಮಾಡಿ ಯಾರು ರಿಸೀವ್ ಮಾಡಲ್ಲ. ಹಿಂಗಾಗಿ ಸರ್ ಎಲ್ಲೆಲ್ಲೂ ಹಾಕಿಲ್ಲ. ಆಮೇಲೆ ನೀರಿನ ಟ್ಯಾಂಕಿಗಳು ಅದೇ ಟ್ಯಾಂಕಿಗೆ ಬಣ್ಣ ಬಳಸ್ಬಿಟ್ಟು ದುಡ್ಡು ಮಾಡ್ಕೊಂಡಿರಂಗೆ ಅವರೇ ಗೊತ್ತಿಲ್ಲ ನನಗೆ. ಈ ನಮ್ಮ ಬೀದಿ ಹಿಂಗೆ ಆಗ ಸರ್, ರಾತ್ರಿ ಹೊತ್ತಂತೂ ಓಡಾಡೋಕ್ಕಾಗಲ್ಲ, ಭಾರಿ ತೊಂದರೆ ಆಗೋದು. ಯಾಕಲ್ಲ ಈ ರೋಡಲ್ಲಿ ಗಾಡಿಗಳು ನಾವೇ ಎಲ್ಲ ಮಣ್ಣುಗಳು ಹಾಕೊಂಡು ಜಲ್ಲೆ ಹಾಕಿದ್ದೀವಿ, ಅವ್ರೇನು ಮಾಡಿಲ್ಲ ಸರ್. ಆ ಕಡೆ ರೋಡು ನಾವೇ ಸರ್ ನಮ್ಮ ಸ್ವಂತ ಇದರಲ್ಲಿ ಮಿಷಿನ್ ಓಡಿಸ್ಕೊಂಡಿದ್ದೀವಿ. ಹೇಳ್ತಾರೆ ಅವ್ರು ಹೇಳ್ತಾರೆ ಮೊದಲ ಕೆಲಸ ಮಾಡ್ತಾರೆ ಬಂದ್ಬಿಡ್ತಾರೆ ಅಂತ ಹೇಳಿ 3 ಸತಿ ಹೋಗಿ 3 ಸತಿ ಅದೇ ಉತ್ತರ ಹೇಳೋರೆ. ಕೇಳೋ 6 ವರ್ಷ ಆಯ್ತು, ಯಾರು ಕೇಳೋದಿಲ್ಲ. ಮೇನ್ ರೋಡಗೂ ಹಾಕಿಲ್ಲ, ಇಲ್ಲೂ ಹಾಕಿಲ್ಲ. ಕೆಲವು ಕಡೆ ಹಾಕೋರೆ, ಕೆಲವು ಕಡೆ ಹಾಕಿಲ್ಲ. ಆ ಥರ ಆಗ ಸರ್ ಅವ್ರು ಹೇಳ್ತಾರೆ ಅವ್ರು ನಮಗೆ ಇದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅಂತಾರೆ. ಆದರೆ ಎಲ್ಲರೂ 10,000 20,000 ಕೊಟ್ಟಿ ಅಂತ ಅವ್ನು ಕಾಂಟ್ರಾಕ್ಟ್ ಕೇಳಿದ್ರೆ ಅವ್ನು ಅಂತಾನೆ. ಅದೇನೋ ನನಗೆ ಗೊತ್ತಿಲ್ಲ, ನಮ್ಮ ಮುಂದೆ ಕೊಟ್ಟಿಲ್ಲ ಸರ್. ಯಾರು ಬಂದಿಲ್ಲ ಸರ್. ಈ ಒಂದು ಸತಿ ಮೊದಲನೇ ಸತಿ ಬಂದ ಸದಾಶಿವ ಇವರು ಚೇರ್ಮನ್ ಬಂದು ಶಿವಕುಮಾರ್ ಈ ರೋಡ್ ಹೊಡೆದ್ರೆ ಅಂದ್ಕೊಂಡು ಲಗಲಾಗ ಅಂದ್ಕೊಂಡು ಹೋದ್ರು. ಆಯ್ತು ಸರ್ ಮಾಡಿದ್ರು. ಅವ್ರು ಈ ಕಡೆ ಗಮನ ಹರಿಸಿಲ್ಲ. ಎಷ್ಟು ವರ್ಷದಿಂದ ಅನುಭವಿಸ್ತಿದ್ದೀರಿ ಸರ್ ಈ ಕಷ್ಟ? ಆಲೇ ಚಿಕ್ಕ ವರ್ಷಕ್ಕೆ ಬಂತು ಸರ್, ವರ್ಷದ ಮೇಲೆ ಆಯಿತು. ನೀರೆಲ್ಲ ಮೇನ್ ರೋಡ್ ನೀರೆಲ್ಲ ಕಾಲೇಜಾಗ ಬರ್ತದೆ. ಎಲ್ಲ ಮೋರಿ ಗ್ಲಾಸು ಪಾಸು ಎಲ್ಲ ಹೋಗ್ತವೆ. ಹುಡುಗರು ಓಡಾಡೋಕ್ಕಲ್ಲ, ವಯಸ್ಸಾದವ್ರಿಗೆ ಸಹ ಈ ಮೇನ್ ರೋಡ್ಗೆ ಅಡ್ಡ ಆದ್ರೂ ಇದು ಮಾಡ್ತಾರೆ. ಬಿದ್ದವ್ರೆ ಎಲ್ಲ ಆಗೋರು ಸರ್. ನಮ್ಮ ತಾಯಿನೂ ಬಿದ್ದಿದ್ರು, ನಮ್ಮ ತಾಯಿ ತಲೆ ಗೊತ್ತಾಯ್ತು. ಆದ್ರೂ ಅವರು ಸತಿ ಬಿದ್ದೇವ್ರು. ನಾವು ಯಾರನ್ನು ಕೇಳೋಣ? ಕೇಳೋದು ಫೋನ್ ರಿಸೀವ್ ಮಾಡಲ್ಲ. ತಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮಣ, ಸಣ್ಣ ವೆಂಕಟಪ್ಪ ಲೇಟ್. ಇದೇ ಗ್ರಾಮದವರು ಸರ್? ಇದೇ ಗ್ರಾಮದವರು, ಮೋಟ್ಕಳಿ ಗ್ರಾಮದವರು. ನಾವು ಗಾಣಿ ಶೆಟ್ರು.